ಶ್ರೀನಿವಾಸ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮತ್ತು ಮಾಜಿ ಉಪಾಧ್ಯಕ್ಷರು ನಮ್ಮ ವಾಣಿಜ್ಯ ಮಂಡಳಿಯ ಶ್ರೀ ಜಿ ವೆಂಕಟೇಶ್ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಈಗ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ಸಾರಾ ಗೋವಿಂದ್ ಸರ್ ಅವರು ಟೀಸರ್ ಅನ್ನ ಬಿಡುಗಡೆಗೊಳಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಸರ್ ಮೇಲೆ ಬಂದ್ಬಿಡಿ ಸರ್. ನಿರ್ಮಾಪಕರು ಬರಲಿ. ಬನ್ನಿ ಲಯನ್ ಸರ್, ಬನ್ನಿ ಸರ್, ನಿರ್ಮಾಪಕರಿಬ್ರು ವೇದಿಕೆಗೆ ಆಗಮಿಸಬೇಕು. ಡೇವಿಡ್ ಸರ್, ನಿರ್ದೇಶಕರಾದಂತಹ ಸೆಬಾಸ್ಟಿಯನ್ ಡೇವಿಡ್ ಸರ್ ಅವರು. ಸೊ ಮತ್ತೊಮ್ಮೆ ಇಡೀ ತಂಡದವ್ರನ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಸದ್ಯಕ್ಕೆ ಸಾರಾ ಗೋವಿಂದ್ ಸರ್ ಅವರು ಪೆನ್ ಡ್ರೈವ್ ಸಿನಿಮಾದ ಟೀಸರ್ ಅನ್ನ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಬನ್ನಿ, ಹತ್ರ ಬನ್ನಿ ಸರ್. ಸರ್ ಹತ್ರ ಬನ್ನಿ ಸರ್. ಕರೆ ಬನ್ನಿ, ಒಂದೆರಡು ಗ್ಲಾಮರ್ ನಿಲ್ಸಿ. ಸರ್ ಹೇಳಿ ಸರ್. ತನುಷ್ ನಿಲ್ಸರ್ ಆಯ್ತಪ್ಪ ಒಬ್ರು. ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಸಿನಿಮಾಕ್ಕೆಲ್ಲ ತನುಷ ಇಲ್ವಾ? ಓಕೆ ಓಕೆ, ರೆಡಿನಾ? ಕ್ಷಮೆ ಇರಲಿ, ನಾನು ಸ್ವಲ್ಪ ತಡವಾಗಿ ಬಂದೆ. ಅದು ನಿರ್ಮಾಪಕರಿಗೆ ನಾನು ಮೊದಲೇ ಹೇಳಿದ್ದೆ, ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಇದ್ದೀನಿ, ಅದು ಮುಗಿಸ್ಕೊಂಡು ಬರ್ತೀನಿ, ನೀವು ಮಾಡಿ ಅಂತ ಹೇಳಿ. ಆದರೆ ಅವರು ನನಗೋಸ್ಕರ ಕಾಯ್ದಿದ್ದಾರೆ ಮತ್ತು ಮೀಡಿಯಾದವರಿಗೆ ಕ್ಷಮೆ ಕೇಳ್ತಾ, ಈ ಒಂದು ಪೆನ್ ಡ್ರೈವ್ ಚಿತ್ರದ ಟೀಸರನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಎಲ್ಲ ಚಿತ್ರತಂಡಕ್ಕೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಈ ಒಂದು ಟೀಸರನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ನೋಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ದಿನ. ಪೆನ್ ಡ್ರೈವು ನಾವು ಸ್ಟಾರ್ಟ್ ಮಾಡಿದ್ವಿ. ಅದೇ ರಭಸದಲ್ಲಿ ನಮ್ಮ ನಿರ್ಮಾಪಕರ ದಸೆಯಿಂದ ಒಂದೇ ಶೆಡ್ಯೂಲ್ನಲ್ಲಿ ಮುಗಿಸೋಕ್ಕೆ ಹೆಲ್ಪ್ ಆಯಿತು. ನಮ್ಮ ಆರ್ಟಿಸ್ಟ್ಗಳು ಅದೇ ರೀತಿ ನಮಗೆ ಕೋಆಪ್ರೇಟ್ ಮಾಡಿದ್ರು. ಚಿತ್ರ ಬಹಳ ಚೆನ್ನಾಗಿ ಬಂದಿದೆ. ಮಹಾನಾಯಕಂದು ಭಾಳ ಜೋರಿದೆ. ಈಗ ಹೊತ್ತು ಟೀಸರ್ ರಿಲೀಸ್ ಆಗಿದೆ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮೇಲಿರಲಿ. ಏನಾದ್ರು ದಯವಿಟ್ಟು ಕೇಳ್ಬೋದು. ಆಲ್ರೆಡಿ ಸದ್ಯಲಿತ್ತು, ನೀವು ಮೋಸ ಮಾಡಬೇಕಾದ್ರೆ ಅದೇನಿಲ್ಲ ಅಂದರೆ ನೋಡಂಗೆ ಕಾಣಿಸ್ತಾ ಇದೆ. ಏನಿದೆ ಅಲ್ಲ, ನೀವು ಏನಂತ ಹೇಳಿ, ಪೆನ್ ಡ್ರೈವ್ ಅಲ್ವೇ? ಪೆನ್ ಡ್ರೈವ್ ನಡೀತಿರೋದು ಅದೇ ದೊಡ್ಡದು. ಪೆನ್ ಡ್ರೈವ್ ಅದು. ಪೆನ್ ಡ್ರೈವಲ್ಲಿ ಏನಿದೆ ಅದನ್ನು ನಾನು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ. ಚಿತ್ರ ಬಿಡುಗೆ ಆದಾಗ ಎಲ್ಲವೂ ನೋಡ್ಕೋಬೋದು ತಾವು. ರಿಯಲ್ ಇನ್ಸಿಡೆಂಟ್ಸ್ ಇಲ್ಲ, ಇದು ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್. ಇದು ನೈಜ ಘಟನೆ ನಿಮ್ದು. ಅಲ್ಲ, ಸೆಬಾಸ್ಟಿಯನ್ ಡೇವಿಡ್ದು ಪೆನ್ ಡ್ರೈವ್ ಇದು. ಅದನ್ನು ನಾನು ಚಿತ್ರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸರಿಯಾಗಿ ಹೇಳ್ಬಿಡಿಸಿ ಹೇಳಿ, ನಿಮ್ಮ ಕಲ್ಪನೆ ಅಂತ ಹೇಳಿ. ಇದು ನನ್ನ ಕಲ್ಪನೆ. ಹೇಳಿ ಸರ್, ಎಲ್ಲ ಶೂಟ್ ಮಾಡಿದ್ರಿ, ಮ್ಯೂಸಿಕ್ ಬಗ್ಗೆ ಹೇಳಿ, ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿ. ಸಾಂಗ್ಸ್ ಬಂದು ನಾಗೇಂದ್ರ ಪ್ರಸಾದ್ ಅವ್ರದ್ದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ ಬಂದು ನಮ್ಮ ನಾಗೇಶು. ನಮ್ಮ ಜೊತೆ ನಾಗೇಶ್ ಇರೋದು ಒಂದು ಹೆಮ್ಮೆ. ಅವರಿಗೆ 20ಯಲ್ಲಿ ಅನಿಸುತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ತುಂಬ ಖುಷಿಯಾಗುತ್ತೆ. ನಾಗೇಶ್ ನಮ್ಮ ಜೊತೆ ಭಾಳಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ, ಇಬ್ಬರು ಲೆಕ್ಕ ಹಾಕೊಳಕ್ಕಾಗಲ್ಲ, ಅಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಇದರಲ್ಲಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಜೊತೆ ಇದ್ದು ಸಾಥ್ ಕೊಟ್ಟಿದ್ದಾರೆ. ಮೇಯ್ನ್ ನಮ್ಮ ಆರ್ಟಿಸ್ಟ್ ತನಿಷಾ, ಕಿಶನ್ ಭಾಳಷ್ಟು ಸಂತರಿಸ್ತಿದ್ದಾರೆ. ಎಲ್ಲರದ್ದು ಹೇಳಕ್ಕೆ ಕಷ್ಟ ಆಗುತ್ತೆ. ಹೇಳಿ ಬರಲ್ಲ. ನಿಮಗೆ ಅದು ಕೇಳಿಸ್ಕೊತೀರ, ಅವ್ರ ಕಷ್ಟ ಅವ್ರು ಹೇಳ್ತಿರೋದಾಗಿದೆ. ತುಂಬ ಸಂತೋಷವಾಗಿದ್ದಾರೆ ಅಂದರೆ ನಾವು ಕೇಳಿಸ್ಕೋಬೋದು. ಅಲ್ಲ, ಚಿತ್ರ ಬಿಡುಗಡೆ ಆದಾಗ ನಮ್ಮ ಸಂತೋಷ ಮುಟ್ಟಿದ್ರೆ ಸಾಕು. ಇದ್ರ ಎಲ್ಲದಕ್ಕೂ ನಮ್ಮ ನಿರ್ಮಾಪಕರು
ನಮಗೆ ಬಹಳ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲೂ ನಿಲ್ಲಿಸ್ದಂಗೆ ಕೆಲಸ ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ಇದರ ಕ್ಯಾಮ್ರಾಮನ್ PVR ಸ್ವಾಮಿ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಶೂಟಿಂಗ್ ಬಂದು ದೊಡ್ಡಬಳ್ಳಾಪುರ, ಬೆಂಗಳೂರು, ಆಮೇಲೆ ಇತರೆ ಎಲ್ಲ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಮಾಡಿದ್ದೀವಿ. ಸಾಂಗ್ಸ್ ಬಂದು ಬಹಳ ರಿಚ್ ಆಗಿ ಮಾಡಿದ್ದೀವಿ. ನಮ್ಮ ಫ್ರೆಂಡ್ದೊಂದು ಪಬ್ಬಲ್ಲಿ ಪ್ಲಸ್ಸು ಎಲ್ಲ ಎಸ್ಟೇಟ್ ಮನೆ ತುಂಬ ರಿಚ್ ಆಗಿ ಬಂದಿದೆ. ಟೋಟಲ್ ಫಿಲಿಮ್ ಇಸ್ ವೆರಿ ರಿಚ್. ಹಾಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಳ್ಳೋದಲ್ಲ. ಹೊರಗಡೆ ಬಂದಾಗ ನೀವೆಲ್ಲರೂ ಅದಕ್ಕೆ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿಕೆ ಇದೆ. ಡೇವಿಡ್ ಸರ್, ಈಗ ಮಾಲಾಶ್ರೀ ಮೇಡಮ್ಮು ತುಂಬ ವರ್ಷಗಳ ನಂತರ ಬೇರೆ ಬೇರೆಯಲ್ಲಿ ಕೆಲಸ ಮಾಡಿರಲಿಲ್ಲ, ತುಂಬ ಗ್ಯಾಪ್ಗಳ ನಂತರ ಮಾಡಿದ್ದಾರೆ. ಹೇಗಿತ್ತು? ಮಾಲಾಶ್ರೀನೂ ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಸಬ್ಜೆಕ್ಟು ಖುಷಿ ಆಯಿತು. ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಏನು ಕ್ಯಾರೆಕ್ಟರ್ ಇರಲಿ? ಸೆನ್ಸರ್ ಹೋಗೋಯ್ತು. UA 16+. ಸಣ್ಣ ಪುಟ್ಟ ಕಟ್ಸು, ಸಣ್ಣ ಪುಟ್ಟ ಮ್ಯೂಟು ಅಂತವು. ಮೇಜರ್ ನಾನು ಮಾಡಲಿಲ್ಲ. ಹೌದ್ರಿ, ಪಾರ್ಟ್ 2 ಇಟ್ಕೊಂಡಿದ್ದೀರಾ? ನೋಡೋಣ, ನಿಮ್ಮ ಆಶೀರ್ವಾದ ಎಲ್ಲ ಇತ್ತು ಅಂದರೆ ಪಾರ್ಟ್ 2 ಏನು 3ವರೆಗೂ ಹೋಗುತ್ತೆ. ಸ್ಟಾಕ್ ಇದೆ. ಥ್ಯಾಂಕ್ ಯು. ಅನುಷ, ನೀನು ಯಾಕೆ ತಿಳ್ಕೊತೀಯಮ್ಮ? ನಮ್ಮ ಮಹಾನಾಯಕರ ಬಗ್ಗೆ ಹೇಳಿ. ಮಹಾನಾಯಕರ ಬಗ್ಗೆ ಏನೂ ಹೇಳಂಗಿಲ್ಲ. ಅದು ಚಿತ್ರ ನೋಡಿದಾಗಲೇ ಗೊತ್ತಾಗೋದು. ನಿಜವಾದ ಮಹಾನಾಯಕ ಏನೋ, ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗೋದು. ರಿಲೀಸ್ ಇದೇ ತಿಂಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿರ್ಮಾಪಕರು ಅಂತ ಹೇಳಿದ್ದಾರೆ. ಮಳೆ ನಮ್ಮ ಹಿಂದೆ ಮುಂದೆ ಯಾರ್ಯಾರು ಇದೆ ಅಂತ ನೋಡಿಕೊಂಡು ಇಮಿಡಿಯೇಟ್ ರೆಡಿ ಟು ರಿಲೀಸ್. ಫಿಲಿಮ್ ಬಗ್ಗೆ ಯಾವುದೇ ರೀತಿಯಾದ ಕಮಿಟ್ಮೆಂಟ್ ಇಲ್ಲ, ಎಲ್ಲೂ ಸಾಲ ಇಲ್ಲ. ಇವತ್ತೇ ಬೇಕಾದ್ರೆ ರಿಲೀಸ್ ಮಾಡೋಷ್ಟು ನಮ್ಮ ನಿರ್ಮಾಪಕರಿಗೆ ಶಕ್ತಿ ಇದೆ. ಬೆಂಕಿ ಇದೆ ಮಳೆಗೆ. ನಾವು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಮ್ಮ ಪೆನ್ ಡ್ರೈವ್ ಟೀಸರ್ ಲಾಂಚ್ಗೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದಾರೆ. ಅದ್ರ ಜೊತೆಗೆ ಅಷ್ಟೇ ಮುಖ್ಯವಾಗಿ ವೇದಿಕೆಗೆ ನಮ್ಮ ಗೋವಿಂದಣ್ಣ ಕೆರೆ, ನಮ್ಮ ಚಲನಚಿತ್ರ ಒಂದು ಇದರಲ್ಲಿ ನಿರ್ಮಾಣದಲ್ಲಿ ಭಾಳಷ್ಟು ಸಿನಿಮಾಗಳನ್ನ ಅವರು ಅದರ ತೋಡಿಸ್ಕೊಂಡು ಮಾಡೋದಕ್ಕೆ ಅವ್ರ ಕೈಯಲ್ಲಿ ಇವತ್ತು ಲಾಂಚ್ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡ್ವಿ. ಸೊ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಅಂತ ರಾಮಕೃಷ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಮ ಏನು ಕಲಾವಿದರಾಗಿ ತನಿಷಾ ಕುಪ್ಪಣ್ಣವರಾಗಿರ್ಬೋದು, ಕಿಶನ್ ಅವರಿರ್ಬೋದು, ಸಂಜನಾ ಅವರಿರ್ಬೋದು, ಅರ್ಚನಾ ಅವರಾಗಿರ್ಬೋದು, ಕರಿ ಸುಬ್ಬಣ್ಣವರಾಗಿರ್ಬೋದು. ಸೊ ಇವರೆಲ್ಲ ಈ ಒಂದು ಸಿನಿಮಾಗೆ ನನಗೊತ್ತಿರೋ ಪ್ರಕಾರ ಎಲ್ಲ ಥರದಲ್ಲೂ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಯಾಕಂದ್ರೆ ನಾವು ಪ್ರಾರಂಭ ಮಾಡಿದಾಗ ಚಿತ್ರೀಕರಣ ಯಾವುದೇ ಕಾರಣಕ್ಕೂ ನಿಧಾನ ಮಾಡೋಂಗಿಲ್ಲ ಅಂತ. ಯಾಕಂದರೆ ಪೆನ್ ಡ್ರೈವ್ ಅನ್ನೋ ಹೆಸರಿದೆಯಲ್ಲ, ಅದು ಇವತ್ತು ಟೆಕ್ನಾಲಜಿಗೆ ಬಹಳ ಅವೈಲಬಿಲಿಟಿ, ಅಂದರೆ ಎಲ್ಲರಿಗೂ ಕ್ಯಾಚಿ ಆಗಿದೆ. ಅದ್ರ ಜೊತೆಗೆ ಅದ್ರ ಹಿಂದೆ ಬೇರೆ ಬೇರೆ ಊಹಾಪೋಹಗಳು ಏನೇನೋ ಇತ್ತು. ಸೊ ಅವಾಗ ಆ್ಯಕ್ಚುಲಿ ನಮ್ಮ ಜೊತೆ ನಮ್ಮ ಡೇವಿಡ್ ಅವರು ಸಿನಿಮಾ ಮಾಡಲೇಬೇಕು ಅಂತ ಭಾಳ ನಮ್ಮನ್ನು ಬಿಡದೆ ಏನೋ ಪಟ್ಟ ಕೂತ್ಬಿಟ್ಟಿದ್ರು. ಸೊ ಆಗ ಪ್ರಾರಂಭ ಮಾಡಿ ಮೊದಲನೇ ತಿಂಗಳು 2ನೇ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆಮೇಲೆ ಅದ್ರ ಹಿಂದೆ ಏನಾಯಿತು ಅಂದರೆ ಪೆನ್ ಡ್ರೈವ್ ಅದು ಏನೇನೋ ಬರ್ತಾ ಇದೆ, ಏನು ಮಾಡಬೇಕಾ ಬೇಡವಾ ಅದು ಇದಂತ ಬಂದಾಗ ನೋಡಿ, ಕಥಾ ಸಾರಾಂಶದಲ್ಲಿ ತಾಕತ್ತಿದೆ. ಆಮೇಲೆ ನಿರ್ದೇಶಕರಾಗಿ ನೀವು ಕೆಲಸ ಮಾಡ್ತೀರಾ, ಆಮೇಲೆ ಎಲ್ಲ ತಾರಾಗಣದಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಅದಕ್ಕೆ ಬೇಕಾಗಿರೋ ಹಣಗಳನ್ನ ನಾವು ಪೂರೈಕೆ ಮಾಡ್ತೀವಿ. ಆಮೇಲೆ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಬಹಳ ಕಡಿಮೆ ಆಗ್ತಾ ಇದೆ. ಈಗ ನಾವು ಕೆಲವು ಸಿನಿಮಾಗಳನ್ನು ಧೈರ್ಯವಾಗಿ ಎಲ್ಲರನ್ನೂ ನಂಬ್ಕೊಂಡು, ಯಾಕಂದರೆ ಪ್ರೇಕ್ಷಕರಿಗೆ ಏನಾಗತ್ತೆ ಅಂದರೆ ಹೊಸತನ ಕೊಟ್ಟರೆ ಅವ್ರು ಖಂಡಿತವಾಗಿ ಯಾರು ಬೆಣ್ತಡ್ತಾರೆ, ನಮ್ಮನ್ನು ಗೌರವಿಸ್ತಾರೆ ಅಂತ ಒಂದೇ ಒಂದು ಕಾರಣಗಳಿಟ್ಕೊಂಡು. ಸೊ ಈ ರೀತಿ ಹೊಂದಿದ್ದಾಗ ನಮಗೆ ಅರ್ಪಣ ವೆಂಕಟೇಶ್ ಅಂತಿದ್ದಾರೆ. ಮೊದಲನೇದಾಗಿ ನನಗೆ ಧೈರ್ಯ ತುಂಬಿದವರು ಅರ್ಪಣ ವೆಂಕಟೇಶ್ ಅವರು.
ನೀವು ಮಾಡಿ ಬ್ರದರ್ ಹೆಚ್ಚು ಅದು ಏನಾಗುತ್ತೋ ನಾನು ಕಾಸು ಕೊಡ್ತೀನಿ ಅಂತ. ಅದ್ರ ಮಧ್ಯದಲ್ಲಿ ಮಾಡ್ತಾ 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 ಹೆಚ್ಚು ಅದ್ರ ಜೊತೆಗೆ ನಮ್ಮ ಟೈಗರ್ ವೆಂಕಟೇಶ್ ಇಲ್ಲ ನಮ್ಮ ಸ್ನೇಹಿತರನ್ನ ಕರ್ಕೊಂಬರ್ತೀನಿ. ಸೊ ಅವರು ಈಗ ಬೇರೆ ಯಾವುದೋ ವಿಷಯದಲ್ಲಿ ಬಂದು ಅವ್ರ ಸಿನಿಮಾಗಳಲ್ಲಿ ಭಾಳಷ್ಟು ನೋವು ತಿಂದಿದ್ರು. ಅವ್ರ ಹೆಸರು ಇವತ್ತವ್ರು ಒಂದು ಸಿನಿಮಾ ಕೂಡ ಮಾಡೋಕ್ಕಾಗಿಲ್ಲ ಅಂತ. ಇಲ್ಲ ಕರ್ಕೊಂಬನ್ನಿ ಆದಷ್ಟು ಹೆಚ್ಚಲ್ಲಿ ಏನಾಗುತ್ತೋ, ಯಾಕಂದ್ರೆ ನನ್ನ ಒಂದು ಕಹಿ ಅನುಭವಗಳು ಇನ್ನೊಬ್ರಿಗೆ ಆಗಬಾರ್ದು, ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಒಂದು ಹೆಚ್ಚಿಲ್ ಅಶ್ಯೂರ್ ಮಾಡಿದೆ, ನಿಮ್ಮ ಹೆಸರು ಬ್ಯಾನರಲ್ಲಿ ಹೆಚ್ಚಿಲ್ ನಾವು ಇದು ಮಾಡೋಣ, ಸೊ ಕಂಪ್ಲೀಟ್ ಆಗಲಿ ಅಂತ. ಸೊ ಆ ಸಿನಿಮಾಗೆ ಪ್ರತಿಯೊಬ್ಬರು ನಮ್ಮ ನಾಗೇಶ್ ಅವರು, ಸ್ವಾಮಿ ಅವರು, ಪ್ರಸನ್ನ ಅವರು, ಪ್ರವೀಣ್ ತುಂಬ ಜನ ತುಂಬ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು. ಆಮೇಲೆ ಗುರುಪ್ರಸಾದ್ ಹೆಚ್ಚಿನ ಅವ್ರ ಹತ್ರ ಹೋದಾಗ ಡಾಕ್ಟರ್ ಹೆಚ್ಚಿಲ್ ನಾಗೇಂದ್ರ ಪ್ರಸಾದ್ ಅವರು ಆ ಸಿನಿಮಾಲಿ ಹೆಚ್ಚಿಲ್ಲ ಅವರು ಆ ಮ್ಯೂಸಿಕ್ಗಳಿಗೆ 3-4 ಸರಿ ಹಾಡುಗಳನ್ನ ಬರೆದು ಚೇಂಜ್ ಮಾಡಿ ನಮಗೋಸ್ಕರ ಭಾಳಷ್ಟು ಇದು ಮಾಡಿದ್ದಾರೆ. ನಮ್ಗೆ ಒಂದೇ ಒಂದು ಆಸೆ ಇತ್ತು, ಮಹಾಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಒಂದು ಸಾಂಗಿಗೆ ಅವ್ರನ್ನ ನಾವು ಯಾವ ರೀತಿ ಆದ್ರೂ ಬರೋ ಥರ ಮಾಡಬೇಕು ಅಂತ ಭಾಳ ಪ್ರಯತ್ನ ಬಿದ್ವಿ. ನಮ್ಮ ಕಿಶೋರು ಭಾಳ ಖುಷಿ ಆಗ್ಬಿಟ್ಟಿದ್ರು ಹೆಚ್ಚಿಲ್ಲ ಅವ್ರ ಹಾಡಿಗೆ ಅದು ಭಾಳ ತುಂಬ ಮ್ಯಾಚಿಂಗ್ ಆಗಿತ್ತು. ಅವಾಗೇನಾಯಿತು ಹೆಚ್ಚಿಲ್ಲ ನಮಗೆ ಇದರಲ್ಲೇ ಅದು ಆಗಲಿಲ್ಲ, ಮೇಡಮ್ ಹೆಚ್ಚಿನ ಅವೈಲಬಿಲಿಟಿ ಟೈಮಿಂಗ್ಸ್ ಚೇಂಜ್ ಆಯಿತು. ಆಮೇಲೆ ನಮ್ಮದು 2 ದಿನ ಲೇಟ್ ಆಯಿತು, ಸೊ ಬೇರೆ ಬೇರೆ ಕಾರಣಗಳಿಂದ. ಸೊ ಹಾಗಾಗಿ ನಮ್ಮ ಕಿಶೋರ್ ಅವ್ರು ಏನಾಯಿತು ಅಂದರೆ ಮಹಾಲಕ್ಷ್ಮಿ ಮೇಡಮ್ ಅವರು ಆ್ಯಕ್ಚುಲಿ ಆ ಜಾಗದಲ್ಲಿ ನಾವು ಮ್ಯಾಚ್ ಮಾಡೋಕ್ಕೆ ಭಾಳ ಕಷ್ಟ ಬಿದ್ವಿ, ಆಗಲಿಲ್ಲ. ಆ ಟೈಮಲ್ಲಿ ನಮ್ಮ ತನಿಷಾ ಕುಪ್ಪಂಡ್ ಅವರಾಗಿರ್ಬೋದು, ಸಂಜಯ್ ನಾರಾಯಣ್ ಅವರಾಗಿರ್ಬೋದು, ಇವರೆಲ್ಲ ಭಾಳ ಫಾಸ್ಟಾಗಿ ಆ್ಯಕ್ಚುಲಿ ಇಲ್ಲೆಲ್ಲ ನಾವು ಬೇರೆ ಥರದಲ್ಲೇ ಟ್ರೈ ಮಾಡಿ ಅದನ್ನು ಮುಗಿಸೋಣ ಅಂತ ಸ್ವಲ್ಪ ಧೈರ್ಯ ಟೈಮಲ್ಲಿ ಆ ಸಾಂಗಿಗೆ ತುಂಬಿದ್ರು. ಅದಕ್ಕೆ ನಾವು ಆ ಸಿನಿಮಾನ ಅದು ಕೊನೆ ದಿನ ಮಾಡಿದ್ವಿ, ಕುಂಬಳಕಾಯಿ ಹೊಡೆಯೋ ದಿನ ಮಾಡಿದ್ವಿ. ಸೊ ಯಾಕಂದ್ರೆ ಅವ್ರಿಗೋಸ್ಕರ ಇಟ್ಕೊಂಡಿದ್ವಿ, ಅವ್ರ ಕೈಲಿ ಮಾಡ್ಸೋಣ, ಅವರು ಮತ್ತು ಶಶಿಕುಮಾರ್ ಅವ್ರ ಕೈಲಿ ಮಾಡ್ಸೋಣ ಅಂತಿದ್ವಿ. ಬಟ್ ನಮ್ಮ ಕೈಲಿ ಆಗಲಿಲ್ಲ ಅದು, ಯಾಕಂದ್ರೆ ಅವರ ಅವೈಲಬಿಲಿಟಿ ಇರಲಿಲ್ಲ ಅದರಿಂದ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಖಂಡಿತವಾಗಿ ಭಾಳಷ್ಟು ಜನ ಅವ್ರ ಅನುಭವಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಮಿಸ್ಟರ್ ನಾಗೇಶ್ ಅವರಂತೂ ಅವ್ರು ನನಗೆ ಗೊತ್ತಿರೋ ಪ್ರಕಾರ ಆ್ಯಕ್ಚುಲಿ ಖಂಡಿತವಾಗಿ ನೆಮ್ಮದಿಗೆ ನಿದ್ದೆ ಮಾಡಿಲ್ಲ. ಸೊ ಏನು ಮಾಡ್ಬೇಕು ಸರ್, ನೀವು ಒಂದು ಕೆಲಸ ಮಾಡಿ, ನಮಗೆ ಹಣದ ಬಲ ಕೊಡಿ, ನಾವು ಕೆಲಸದ ಗುಣದ ಬಲ ಕೊಡ್ತೀವಿ ಅಂತ ಅವರು ಆ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ನನಗೆ ಮಹಾಲಕ್ಷ್ಮಿ ಅವ್ರನ್ನ ಆ್ಯಕ್ಚುಲಿ ಅವ್ರು ಕರ್ಕೊಂಬರೋದು ಭಾಳಷ್ಟು ಆಯಾಸ ಆಗ್ಬಿಡ್ತು. ಈಗ ನಮಗೆ ನಾವು ಇವರು ಯಾರು ನಮ್ಮ ನಾಗೇಶ್ ಅವರು ಡೇವಿಡ್ ಅವ್ರು ಹೇಳ್ತಾ ಇದ್ರು, ನನಗೆ ಇಂಥವ್ರು ಬೇಕು ಅದು ಅವ್ರಿಗೆ ಏನು ಬೇಕು ಹೇಳಿ ಮಾಡ್ತಾ ಮಹಾಲಕ್ಷ್ಮಿ ಮೇಡಮ್ ಅವ್ರದ್ದು ಹೆಚ್ಚಿಲ್ಲ ಅಂದರೆ ಅವ್ರು ಡೇಟ್ ಸಿಗೋದು ನನಗೆ ಭಾಳ ಕಷ್ಟ ಆದಾಗ ನನಗೆ ಭಾಳ ತುಂಬ ಆತ್ಮೀಯವಾಗಿ ಹೆಲ್ಪ್ ಮಾಡಿದವರು ನಮ್ಮ ಪಾರ್ಥ ನೀವೆಲ್ಲ ಸ್ವಾರ್ಥ ಬಿಟ್ಟು ನಮ್ಗೊಂದು ಅರ್ಥ ಕೊಡಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಈಗ ಬಂದರು ಪಾರ್ಥ ಅವರು. ಬಟ್ ನಾನು ಕೇಳಿದ್ದನ್ನ 1 ವಾರ ಏನೋ ಸಮಯ ಅವಕಾಶ ತೊಗೊಂಡ್ರು, ಆ 1 ವಾರದಲ್ಲಿ ಆಗಿಲ್ಲ. ಆಮೇಲೆ ಕೊನೆಗೆ ಸ್ವಲ್ಪ ನಾನು ಭಾಳ ತುಂಬ ಜೋರಾಗಿ ಮಾತಾಡಿದೆ, ಆಗತ್ತಾ ಇಲ್ವಾ ಹೇಳ್ರಿ, ಒಬ್ರು ಕಲಾವಿದ್ರು ಕರ್ಕೊಂಬರ್ಬೇಕು, ಅವ್ರಿಗೆ ಮೆಸೇಜ್ ಮುಟ್ಸ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಪಾಪ ನಮ್ಮ ಹತ್ರ ಕೆಲವು ಮಾತುಗಳು ಕೇಳಾದ್ಮೇಲೂ ಪಾಪ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಬ್ರದರೆಲ್ಲ ಮಾತಾಡಿ ಕರ್ಕೊಂಬಂದರು. ಬಟ್ ಅವ್ರಿಗೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ಅವ್ರು ಇದ್ದಾರೆ ಅಂದರೆ ಮಹಾಲಕ್ಷ್ಮಿ ಅವರು, ಬಿಕಾಸ್ ಮೂಲ ಕಾರಣ ನಮ್ಮ ಪಾರ್ಥ ಅವರು. ಹಾಗಾಗಿ ಮತ್ತಷ್ಟು ನಮ್ಮ ಸ್ನೇಹಿತರು ಬಂದಿದ್ದಾರೆ. ಸೊ ಅವರು ಬೇರೆ ಕೆಲವು ಕೆಲಸ ಆದಾಗ, ನಮ್ಮ ಹಣಕಾಸು ಪ್ರಾಬ್ಲಮ್ ಆದಾಗ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಬಯಸ್ತೀನಿ. ಸೊ ಈ ಪೆನ್ ಡ್ರೈವು ಖಂಡಿತವಾಗಿ ನಮ್ಮ ಕನ್ನಡದ ಜನ ನೋಡಿ ಅದಕ್ಕೆ ಮೆಚ್ಚುಗೆ ಕೊಟ್ಟು ಅದನ್ನು ಒಂದು ರೀತಿಯಲ್ಲಿ ದೊಡ್ಡ ಬಯಲಿಗೆಲ್ಲಿ ಮಾಡುವಂಥ ಶಕ್ತಿಗಳು ನಿಮಗಿದೆ ಅಂತ ಹೇಳ್ತಾ, ಸೊ ನಮಗೆ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾ ಸಕ್ಸಸ್ಗೆ ನೀವು ಕಾರಣಕರ್ತರಾಗಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ ಪ್ರಸಾರ್ಗಿ ಕಲಾವಿದರಿಗೂ ಆಮೇಲೆ ವೇದಿಕೆ ದೊಡ್ಡವರಿಗೆ ಎಲ್ಲ ನಮಸ್ಕಾರ. ನಾನು ಒಬ್ಬ ಕಾಂಟ್ರಾಕ್ಟ್ರು, ರಿಯಲ್ ಎಸ್ಟೇಟ್. ನಾನು ಬೇರೆ 2 ಸಿನಿಮಾನು ಟ್ರೈ ಮಾಡಿದ್ವಿ. ಬಟ್ ಒಂದು ಅದ್ದಲ್ ನಿಲ್ಸಿದ್ವಿ, ಒಂದು ರನ್ನಿಂಗ್ಲಿದ್ವಿ. ಅಷ್ಟೊತ್ತಿಗೆ ನಮ್ಮ ಟೈಗರ್ ವೆಂಕಟೇಶ್ ನಮ್ಮ ಫ್ರೆಂಡು, ಆವತ್ತಿಂದ ಫ್ರೆಂಡು ಟೈಗರ್ ವೆಂಕಟೇಶ್ ಬಂದು, ಸರ್ ಹಿಂಗಿದೆ ಸರ್, ಒಂದು ಬೇಗ ಮುಗಿಸ್ಬೇಡ. ನಾನು ಲೈನ್ ವೆಂಕಟೇಶ್ ಇದ್ದರು, ಅವರು ತುಂಬ ಫಾಸ್ಟಿಗಿದ್ದಾರೆ, ಪ್ರಾಬ್ಲಮ್ ಅಂತಲೇ ಬಂದರು. ಕೈ ಜೋಡಿಸಿದ್ವಿ. ಸಿನಿಮಾಗೆ ಯಾವ ಪ್ರಾಬ್ಲಮ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಸಿನಿಮಾ ಚೆನ್ನಾಗಿ ಬಂದಿದ್ವಿ. ಫೈನಾನ್ಸ್ ಆಗಲಿ, ನಮ್ಮ ಪಾರ್ಟ್ನರಿಂದ ಆಗಲಿ, ಡೈರೆಕ್ಟರಿಂದ ಯಾವ ಪ್ರಾಬ್ಲಮ್ ಇಲ್ಲ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಆರ್ಟಿಸ್ಟು ಕುಪ್ಪಂಡ್ ಆಗಲಿ, ಕಿಶನ್ ಆಗಲಿ, ಮಾಲಶ್ರೀ ಆಗಲಿ, ಸಂಜಯ್ ನಾಯ್ಡು ಆಗಲಿ, ಅರ್ಚನಾ ಆಗಲಿ, ಎಷ್ಟು ಕರಿಸುಬ್ಬು ಆಗಲಿ, ಬೇರೆಯವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಕ್ಯಾಮ್ರಾಮ್ಯಾನ್ ಆಗಲಿ, ಇಂಪಾರ್ಟೆಂಟ್ ಇವ್ರು ನಾಗೇಶ್ ಅವರು ತುಂಬ ವರ್ಕ್ ಮಾಡಿದರು, ಹಾರ್ಡ್ ವರ್ಕ್ ಮಾಡಿದರು. ನೈಟೆಲ್ಲ ನಿದ್ರೆಲ್ಲ ವರ್ಕ್ ಮಾಡಿದರು. ತುಂಬ ಫಾಸ್ಟಾಗಿ ಇದು ಮುಗಿಸಿ ಮುಂದೆ ತೊಗೊಂಬಂದರು.
ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಸಿನಿಮಾ ಎಲ್ಲರೂ ಟೋಟಲ್ ಕಲಾವಿದರು ಬಟ್ ಟೆಕ್ನಿಷಿಯನ್ಗಳು ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದರು. ಅದಕ್ಕೆ ನಾವು ತುಂಬ ಖುಷಿಯಾಯಿತು. ಅವ್ರು ಯಾವಾಗ ಕೇಳಿದರೆ ಲೈನನ್ನು ನಮ್ಮ ಹತ್ರ ಇದ್ದಾರೋ ಹೆಲ್ಪ್ ಮಾಡ್ಕೊಂಡು ಸಿನಿಮಾನ ಯಾವ ಕಾರಣದಲ್ಲಿ ಸ್ಟಾಪ್ ಮಾಡಿಸಿಲ್ಲ ಬಂದಿದ್ದಿ. ಮುಖ್ಯ ವಿಷಯ ಅಂದರೆ ಮಾಲಾಶ್ರೀ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ರೆ ನನಗೆ ತುಂಬ ಸಂತೋಷ ಇದೆ. ಅವ್ರನ್ನು ನಾನು ಲೈಫ್ನಲ್ಲಿ ನೋಡಿಲ್ಲ, ಅವರು ನಮ್ಮ ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡ್ತಾರೆ ನೋಡಿಲ್ಲ. ಆ ಭಾಗ್ಯ ನನಗೂ ಲೈನ್ ವೆಂಕಟೇಶನ್ ಬಂದಿದ್ದೆ ಭಾಗ್ಯ. ಅವ್ರ ಥರ ಮಾಡಿದ್ದಿ. ಬಟ್ ತನಸಕೊಪ್ಪಣ್ಣು ಆಗಲಿ ಸಂಜನಾಯಣ ಆಗಲಿ ಇವ್ರ ಜೊತೆಯಲ್ಲಿ ವರ್ಕ್ ಮಾಡ್ತಾರೆ ನನಗೂ ಊಹನೆ ಇಲ್ಲ. ಒಂದು ಮಾಡಿದ್ದಿ. ಡೇವಿಡ್ ಆಗಲಿ ಲೈನ್ ಆಗಲಿ ನನಗೆ ತುಂಬ ಹೆಲ್ಪ್ ಮಾಡಿದರು, ನನಗೂ ಮುಂದೆ ಇದ್ದರು. ಓಕೆ, ನೆಕ್ಸ್ಟು ಆಡಿಯೋಲ್ಲೂ ಮಾತಾಡ್ತೀನಿ. ಥ್ಯಾಂಕ್ ಯು. ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಪರಭಾಷೆ ಇಂಟರ್ ಸ್ಟೇಟ್ ಅಲ್ಲ, ಸೊ ಶ್ರೀಲಂಕನ್ ಮೂವಿನಲ್ಲೂ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಮೈ ಗಾಡ್, ಸೊ ವಿ ಆರ್ ಸೋ ಹ್ಯಾಪಿ. ಶ್ರೀಲಂಕನ್ ಮೂವಿನಲ್ಲೂ ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸಂಜನಾ, ಓವರ್ ಟು ಯು. ಥ್ಯಾಂಕ್ ಯು ಫಾರ್ ಇಂಟ್ರಡಕ್ಷನ್. ವೇದಿಕೆ ಮೇಲಿರೋರಿಗೆ ಮತ್ತು ಇಲ್ಲಿ ಮಾಧ್ಯಮದವ್ರಿಗೆ ಮತ್ತು ಬಂದಿರೋರು ಎಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು, ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಮೊದಲನೇದಾಗಿ ಇವತ್ತು ಆಲ್ರೆಡಿ ಟ್ರೀಸರ್ ಲಾಂಚ್ ಆಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇನೆ ಸಿನಿಮಾ ರಿಲೀಸಲ್ಲಿದೆ ಅತಿ ಶೀಘ್ರದಲ್ಲಿ ಅಂತ. ಸೊ ಖುಷಿ ವಿಷಯ ಏನಂದರೆ ನನಗೆ ಇದು ಫಸ್ಟ್ ಟೈಮ್ ಆ್ಯಸ್ ಅ ಪೊಲೀಸ್ ಆಗಿ ಕಾಪ್ ಆಗಿ ಮಾಡಿದ್ದು ಕ್ಯಾರೆಕ್ಟರು. ಇಂಥ ಒಳ್ಳೆ ಪಾತ್ರ ಡೈರೆಕ್ಟ್ರು ಸರ್ ನನಗೆ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಸೆಬಾಸ್ಟಿನ್ ಡೇವಿಡ್ ಸರ್ಗೆ. ಆ ಯೂನಿಫಾರ್ಮಲ್ಲಿ ಒಂದು ತುಂಬಾ ಪವರ್ ಇದೆ, ಗತ್ತಿದೆ ಅದರಲ್ಲಿ. ಆ ವೇರ್ ಮಾಡಿದ ತಕ್ಷಣವೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು. ಸೊ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇಂಥ ಒಂದು ಪಾತ್ರ ಸಿಕ್ಕಿರೋದಕ್ಕೆ. ಇನ್ನೊಂದು ಸಿನಿಮಾ ಸಿಕ್ತು ನನಗೆ, ವಾಂಟೆಡ್ ಅಂತ, V7 ಅವ್ರದ್ದು ಪ್ರೊಡಕ್ಷನಲ್ಲಿ. ಸೊ ಇಟ್ಸ್ ವೆರಿ ಹ್ಯಾಪಿ, ಗ್ಲ್ಯಾಡ್ ದಟ್ ಸರ್ ನನಗಿದೊಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಮಾಡಿದ್ದಕ್ಕೆ. ಯಾವಾಗೂ ಗ್ಲಾಮರಲ್ಲಿ ಇರ್ತಿದ್ದೆ, ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ರಿಗೂ, ತುಂಬ ಒಳ್ಳೆ ಸಪೋರ್ಟಲ್ಲಿದ್ದರು. ಆ್ಯಂಡ್ ಇಬ್ಬರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಬ್ರು ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೌಂಡ್ಸ್ ಗುಡ್. ಬಿಕಾಸ್ ವೆಂಕಟೇಶ್ ಸರ್ ತುಂಬ ವರ್ಷದಿಂದ ಗೊತ್ತು. ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ 12 years ಆದಮೇಲೆ. ತುಂಬಾ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಈವನ್ ವಿತ್ ತಾನಿಷಾ ಅವ್ರ ಜೊತೆ, ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿಯಾಗಿತ್ತು ಟೀಮು. ಇಟ್ ವಾಸ್ ನೆವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ಬಂದು ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು. ಪ್ಲಸ್ ಅದ್ರ ಜೊತೆಗೆ ಸರ್ ಫುಡ್ ಅಂತೂ ಕೇಳೋದೇ ಬೇಡ. ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫಸ್ಟ್ ಫುಡ್ ಅಂತೂ ಮಾತ್ರ ಸೂಪರ್ ಆಗಿರುತ್ತೆ. ದಟ್ಸ್ ಅ ವೆರಿ ಗುಡ್ ಅಪ್ರಿಷಿಯೇಟಿಂಗ್ ಥಿಂಗ್ ಫ್ರಮ್ ಹಿಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಗಳನ್ನೆಲ್ಲ ನೋಡೋದೇ ತುಂಬ ದೊಡ್ಡ ಖುಷಿ ಅನಿಸುತ್ತೆ. ಎಲ್ಲರೂ ನೋಡಿದ್ದೀರಾ ಟ್ರೈಲರ್ನ, ತುಂಬ ಚೆನ್ನಾಗಿ ಬಂದಿದೆ. ದೆನ್ ತನಿಷಾ ಮ್ಯಾಮ್ ಜೊತೆ, ಕಿಶನ್ ಜೊತೆ, ಸಂಜನಾ ಇವ್ರ ಜೊತೆಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಇದೆ. ದೆನ್ ಥ್ಯಾಂಕ್ ಯು ಸೋ ಮಚ್ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದು ಡೇವಿಡ್ ಸರ್, ದೆನ್ ನಾಗೇಶ್ ಸರ್, ಲಯನ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೂವಿನೇನು ಇಷ್ಟರಲ್ಲೇ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಏನೋ ನೀವು ಹೇಳ್ದಂಗೆ. ಸಭೆಗೆ ನಮಸ್ಕಾರ. ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್, ಇನ್ನೊಂದು ಪೆನ್ ಡ್ರೈವ್ 24ನಲ್ಲಿ ಹೇಗೆ ಸೌಂಡ್ ಮಾಡ್ತು ಅದೇ ರೀತಿ 25ನಲ್ಲಿ ಸೆಬಾಸ್ಟಿಯನ್ ಡೇವಿಡ್ ಅವ್ರ ಪೆನ್ ಡ್ರೈವ್ ಸೌಂಡ್ ಮಾಡಲಿ ಅಂತ ಹಾರೈಸ್ತೀನಿ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ನೆರೇಟ್ ಮಾಡಿದ್ರು ನನಗೆ. ಸೊ ಅವ್ರಿಗೇನು ನೆರೇಟ್ ಮಾಡಿದ್ರು ಅದೇ ಥರ ಅವ್ರು ಭಾಳ ರಿಲ್ಯಾಕ್ಸ್ ಆಗಿರ್ತಿದ್ರು ಶೂಟಿಂಗ್ನಲ್ಲಿ. ಅವರೇ ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಾ ಇರಲಿಲ್ಲ, ಕ್ಯಾಮ್ರಾ ಹಿಂದೆ. ಸೊ ಅವರ ಸಂಕಲನಕಾರ, ಡೈಲಾಗ್ ರೈಟರ್, ಕೋ ಡೈರೆಕ್ಟರ್ ಎಲ್ಲ ಭಾರನ ಭುಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು. ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವ್ರು ಇರ್ತಿದ್ರು ಅಂತಂದರೆ, ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ, ನಾಗೇಶ್ ಅವ್ರು ನೋಡ್ಕೊಳ್ತಾರೆ ಅಂತಿದ್ರು. ಭಾಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು. ಇನ್ನು ಕಥೆನ ರಿವೀಲ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ. ಟೀಸರ್ ನೋಡಿದ್ದೀರಾ, ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ, ಪೂರ್ತಿ ಸಿನಿಮಾ ನೋಡಿ. ಒಂದು ಅಚ್ಚುಕಟ್ಟಾದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಮಹಾನಾಯಕ ಯಾರು ಅನ್ನೋದು ನನಗೂ ಗೊತ್ತಿಲ್ಲ. ಎಲ್ಲ ಮಂಜು ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದ, ಮಹಾನಾಯಕ ಅಂದರೆ ಕರಿಸುಬ್ಬು ಅಂತ.
ನನಗೇ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿರೋದು ಮಹಾನಾಯಕ ಯಾರು ಅಂತ. ಆ ರೀತಿ ಬೇರೆ ಒಂದು ಕ್ಯಾರೆಕ್ಟರ್ ಏನೋ ಇರಬೇಕು ಅಥವಾ ನಾನೇನೋ ಗೊತ್ತಿಲ್ಲ. ಯಾಕೆಂದರೆ ಸಂಕಲನ ಆದಮೇಲೆ ಸಿನಿಮಾ ನಾನು ನೋಡಿಲ್ಲ. ನಾನು ಪೋಷನ್ ಆ್ಯಕ್ಟ್ ಮಾಡಿದ್ದೀನಿ, ಡಬ್ ಮಾಡಿದ್ದೀನಿ, ಅಷ್ಟೇ ನನಗೆ ಗೊತ್ತು. ಪೂರ್ತಿ ಸಿನಿಮಾ ನಾನು ನೋಡಿದಾಗ ನಾನು ಏನು ಅದರಲ್ಲಿ ಇದ್ದೀನಿ ಅಂತ ನನಗೆ ಕೊಟ್ಟಂಥ ಒಂದು ಕಾಲಾವಕಾಶ ಮತ್ತು ಟೈಮ್ನಲ್ಲಿ ನಾನು ಆ ಪಾತ್ರಕ್ಕೆ ನ್ಯಾಯ ತೂಗಿಸಿದ್ದೀನಿ ಅಂತ ನಾನು ಅನ್ನಿಸ್ತೀನಿ. ಸೊ ಎಂಟೈರ್ ಟೀಮ್, ತನಿಷಾ ಮೊದಲು ನನ್ನ ಜೊತೆ ಇದಕ್ಕೆ ಮೊದಲು ಆ್ಯಕ್ಟ್ ಮಾಡಿದರು, ಮಾಲಾಶ್ವರಂತೂ ಗೊತ್ತೇ ಗೊತ್ತು. ಇನ್ನು ನಿರ್ಮಾಪಕರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಮ್ಮ ಸಹಪಾಠಿ ಜಿ ವೆಂಕಟೇಶ್ ಟೈಗರ್ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ಚೆನ್ನಾಗಿ ಬಂದಿರಬಹುದು, ಸೊ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಸೆಬಾಸ್ಟಿಯನ್ ಡೇವಿಡ್ ಆ್ಯಂಡ್ ನಾಗೇಶ್, ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್. ನಮಸ್ಕಾರ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ. ನಮಸ್ಕಾರ. ನನ್ನ ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳು, ಹಾಗೂ ನನ್ನ ಆತ್ಮೀಯ ಎಲ್ಲ ಹಿರಿಯರು, ಮೇಲಿರುವ ಮುಖ್ಯಸ್ಥರಿಗೆ, ಸಾರಾ ಗೋವಿಂದಣ್ಣನಿಗೆ, ನಾವು ನಿಮ್ಮ ಕೈಯಿಂದ ಟೀಸರ್ ಬಿಡುಗಡೆ ಮಾಡಬೇಕಣ್ಣ, ಬರಬೇಕು ಅಂತಂದಾಗ ಇಲ್ಲ ಲೇಟ್ ಆಗುತ್ತೆ ನೀವು ಮಾಡ್ಕೊಡ್ರಪ್ಪ ಅಂದರು. ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ದಕ್ಕೆ ಒಂದು 10 ನಿಮಿಷ ತಡವಾಯ್ತದೆ ಪರವಾಗಿಲ್ಲ ಅಂದರು. ನಿಮ್ಗೆ ಕಾಯ್ದಿದ್ದು ಬನ್ನಿ ಅಂತಂದು ಅವ್ರು ಬಂದು ಬಿಡುಗಡೆ ಮಾಡಿದ್ರು. ತುಂಬ ಹೃದಯಪೂರ್ವಕ ವಂದನೆಗಳಣ್ಣ. ಈ ಸಿನಿಮಾನ ದಯವಿಟ್ಟು ಎಲ್ಲ ಕಲಾವಿದರು, ನಾನು ಕಿಶನ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ, ನೀವು ಕನ್ನಡದ ಸಂಜಯ್ ದತ್ತ ಇರ್ತೀರಲ್ಲ, ಒಳ್ಳೆ ಆ್ಯಕ್ಟ್ರು, ನೀವು ಚೆನ್ನಾಗಿರ್ತೀರ ಅಂತೇಳಿ ಸಿನಿಮಾ ನೋಡ್ಕೊಂಡು ಮಾಡಿ ಸರ್, ನಿಮ್ಗೆ ಒಳ್ಳೆ ಲೈಫ್ ಇದೆ. ನಮ್ಮ ಸಿನಿಮಾದಲ್ಲಿ ನಿಮ್ಗೆ ಒಳ್ಳೆ ದೊಡ್ಡ ರೋಲ್ ಕೊಟ್ಟಿದ್ದಾರೆ ಸೆಬಾಸ್ಟಿಯನ್ ಡೇವಿಡ್ ಅವರು. ದಯವಿಟ್ಟು ನೀವು ಒಳ್ಳೆ ಎಲ್ಲ ತನಿಷಾ ಉಪ್ಪಂಡ ಅವರು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ನಮ್ಮ ಸಂಜಯ್ ನಾಯ್ಡು, ರೇಣುಕಾ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸಿನಿಮಾ ಹೋಗುತ್ತೆ ಅಂತ ನನ್ನ ಆಶಾಭಾವನೆ. ಎಲ್ಲ ಚಿತ್ರರಸಿಕರು ಮನೋರಂಜನೆ ಚಿತ್ರ ಇದು, ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ನೀವು ತಮ್ಮ ಮನವಿ ಮಾಡ್ಕೊತೀನಿ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನೀವು ಇಮ್ರಾನ್ ಹಶ್ಮಿ ಮಾಡ್ಬಿಟ್ಟಿದ್ದಾರೆ ನೋಡಿ. ಸಣ್ಣದು ಯಾವ್ದು ಸರ್, ಅದೆಲ್ಲ ಹೇಳ್ಕೊಳ್ಳೋಂಥದ್ದಲ್ಲ ಬಿಡಿ, ದೊಡ್ಡ ಸ್ಟಾರ್ ಅದೇ ಹೇಳ್ಕೊಳ್ಳೋಣ. ಶ್ರೀನಿವಾಸ್ ಅವರು ಮಾತಾಡಬೇಕು ಅಲ್ಲ? ಓಕೆ. ಡಿ ಕೆ ರಾಮಕೃಷ್ಣ ಅವರು, ಕಾರ್ಯದರ್ಶಿಗಳು, ಕರ್ನಾಟಕ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ, ಹಾಗೆ ಇಲ್ಲಿ ಆಗಮಿಸಿರುವಂಥ ಎಲ್ಲ ಆತ್ಮೀಯರಿಗೆ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಈಗ ಪೆನ್ ಡ್ರೈವ್ ಟೀಸರ್ನ ನೋಡಿದ್ವಿ. ಆ ಪೆನ್ ಡ್ರೈವಲ್ಲಿ ಏನಿಲ್ಲ ಏನೇನಿದೆ ಅನ್ನೋದು ನಮಗೆಲ್ಲ ಕುತೂಹಲ ಇದೆ. ಈ ಕುತೂಹಲ ಡೇವಿಡ್ ಅವರು ಆದಷ್ಟು ಬೇಗ ಚಿತ್ರವನ್ನು ಬಿಡುಗಡೆ ಮಾಡಲಿ, ನಾವೆಲ್ಲರೂ ನೋಡೋಣ ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ 2024ರಲ್ಲಿ ಪೆನ್ ಡ್ರೈವ್ ಹಗರಣ ಜೇಬಲ್ಲಿ ಇಟ್ಕೊಂಡು ಹೋದವರು ಭಾಳ ಜನ ಇದ್ದಾರೆ. ಅದೇ ರೀತಿ ಈ ಒಂದು ಪೆನ್ ಡ್ರೈವ್ ಲಾಸ್ಟ್ 24 ಹೇಗೆ ಸೌಂಡ್ ಮಾಡ್ತಾ ಈ ವರ್ಷವೂ ಅದೇ ಥರ ಸೌಂಡ್ ಮಾಡಲಿ. ನಿರ್ಮಾಪಕರು ಜೇಬು ತುಂಬ ಕಾಸು ತೊಟ್ಕೊಂಡು ಓಡಾಡೋ ಅಂತ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಡ್ತೀನಿ. ಸುಡ್ಗೇಸ್ ಇಟ್ಕೊಂಡು ಓಡೋಕೆ ಬ್ಯಾಂಕ್ ಅಕೌಂಟು ಕೂಡ ತುಂಬಿರಬೇಕು. ಹಾಗೆ ಈ ಒಂದು ಚಿತ್ರ ನಟಿಸಿರುವಂಥ ಎಲ್ಲ ಕಲಾವಿದರು ಅವರವರ ಒಂದು ಅನುಭವಗಳನ್ನ ಹೇಳ್ಕೊಟ್ರು. ಭಾಳ ಚೆನ್ನಾಗಿದೆ ಅನುಭವಗಳು, ಭಾಳ ಚೆನ್ನಾಗಿ ನಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಕೃಷ್ಣ ಯಾರು, ರುಕ್ಮಿಣಿ ಯಾರು, ರಾಧಾ ಯಾರು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಈ ಒಂದು ಚಿತ್ರದ ನಿರ್ದೇಶಕ ಡೇವಿಡ್ ನಿರ್ದೇಶಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅವರು ನಿರ್ಮಾಪಕರಾಗಿ ನಾನು 1998ರಲ್ಲಿ ನೋಡಿದ್ದು. ಏನು ಡೇವಿಡ್ ಅವರು ನಿರ್ಮಾಪಕರಾಗಿ ನೋಡಿದ್ದು. ಈಗ ಒಂದು ಬೇಲಿ ಅನ್ನೊಂದು ಅವಾರ್ಡ್ ಬರುವಂಥ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಅದು ಭಾಳ ಚೆನ್ನಾಗಿ ಓಡಿ ಬಂದಿದೆ, ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಅದು ಈ ಒಂದು ಸಂದರ್ಭ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಟ್ಟು ಬೇಲಿ ಸಾರಿ. ಹಾಗೆ ಈ ಚಿತ್ರನೂ ಕೂಡ ಪೆನ್ ಡ್ರೈವ್ ಭಾಳ ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿಕೆ ನಮಗೂ ಇದೆ. ಈ ಚಿತ್ರದಲ್ಲಿ ನಿರ್ಮಾಪಕರಾದಂಥ ವೆಂಕಟೇಶ್ವರು ನನ್ನ ಭಾಳ ಆತ್ಮೀಯರು. ಅವರು ಕೂಡ ಅವಾಗವಾಗ ಸದಾ ನಗ್ತಿರ್ತಾರೆ, ಭಾಳ ಜಾಸ್ತಿ ಮಾತಾಡ್ತಿರ್ತಾರೆ. ನಮಗೆ ಫೋನ್ ಮಾಡಿದ್ರೆ ಮಿನಿಮಮ್ ಅರ್ಧ ಗಂಟೆ ಅವ್ರ ಜೊತೆ ಮಾತಾಡಬೇಕು, ಕಮ್ಮಿ ಮಾತಾಡೋಂಗಿಲ್ಲ. ಹಾಗೆ ಹನುಮಂತರಾಜವರು ಹೊಸದಾಗಿ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಬರಬೇಕು, ನಿರ್ಮಾಪಕ ಬಂದವರಿಗೆ ಯಾವಾಗಲೂ 2 ಗುಂಡಿಗೆ ಇರ್ತದೆ. ಇಲ್ಲಿ ಚಿತ್ರವನ್ನು ಮಾಡಿದ ಮೇಲೆ ಎಲ್ಲ ರೀತಿ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಆ ಎಲ್ಲ ಎದುರಿಸುವಂತನೇ ನಿರ್ಮಾಪಕ. ಒಂದು ಗುಂಡಿಗೆ ಫೇಲ್ಯೂರ್ ಆದರೆ ಇನ್ನೊಂದು ಗುಂಡಿಗೆ ಇದ್ದೇ ಇರ್ತದೆ. ಅದು ನಿರ್ಮಾಪಕ ಯಾವತ್ತೂ ಗಟ್ಟಿಗಾರನ ಇರ್ತಾನೆ.
ಆ ನಿರ್ಮಾಪಕರನ್ನ ಎಲ್ಲರೂ ಸೇರ್ಬಿಟ್ಟು ಬೆಳೆಸ್ಬೇಕಾಗತ್ತೆ. ಸೊ ಈಗ ನಾನು ಯಾವಾಗಲೂ ಮಾಧ್ಯಮ ಮಿತ್ರರಲ್ಲೊಂದು ಮನವಿ ಮಾಡ್ಕೊಳ್ತಾ ಇರ್ತೀನಿ, ನೀವು ದಯವಿಟ್ಟು ಬೇರೆ ಭಾಷೆಗಳಿಗೆ ಜಾಸ್ತಿ ಪ್ರಚಾರ ಕೊಡಬೇಡಿ. ನಮ್ಮ ಚಿತ್ರಗಳು ಬಿಡುಗಡೆ ಆಗೋ ಟೈಮಲ್ಲಿ ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೀವು ಕೂಡ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ತಾವು ಕೂಡ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಬೇಕು. ಯಾಕೆ ನಾವೆಲ್ಲ ಕನ್ನಡಿಗರು, ನಮ್ಮ ಚಿತ್ರಗಳನ್ನ ನಾವೇ ಒಂದು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಚಿತ್ರಗಳು ಹೇಗೆ ಬೆಳೀತವೆ? ಇಂಥ ಒಂದು ಸಂದರ್ಭದಲ್ಲೂ ಕೂಡ ಚಿತ್ರಗಳು ಸೋಲ್ತಾ ಇದೆ ಸಾಕಷ್ಟು. ಇತ್ತೀಚೆಗೆ ನಮಗೆ ಕೊರೋನಾ ಬಂದ ಮೇಲೆ ಚಿತ್ರರಂಗ ಭಾಳ ಕಷ್ಟವನ್ನು ನಾವು ಎದುರಿಸ್ತಾ ಇದ್ವಿ ಚಿತ್ರಗಳನ್ನು. ಯಾಕೆಂದರೆ ಈ ಪ್ಯಾನ್ ಇಂಡಿಯಾ ಬಂದಮೇಲೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಮಾರ್ಕೆಟು ಕೂಡ ಇಲ್ಲ. ಅವೆಲ್ಲ ನಾವು ಬೆಳೆಸಬೇಕಾಗಿದೆ. ಅದಕ್ಕೆ ಮಾಧ್ಯಮದವ್ರು ನಮಗೆ ಸಹಕಾರ ಕೊಡಲೇಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಚಿತ್ರಗಳು ಭಾಳ ಬೇರೆ ಬೇರೆ ಚಿಕ್ಕ ಪುಟ್ಟ ಆ ಕಲಾವಿದರುಗಳು ಅವರ ಬೆಳವಣಿಗೆ ಭಾಳ ಕುಂಠಿತವಾಗ್ತಾ ಇದೆ. ನಾವು ಮೊದಲು ನೋಡ್ತಾ ಎಂತೆಂಥವ್ರಿಗೆ ಎಲ್ರಿಗೂ ಆ ಒಂದು ಮಾರ್ಕೆಟ್ ಇರ್ತಿತ್ತು, ಅಂತ ಆ ಕಲಾವಿದರುಗಳೇ ಮಾರ್ಕೆಟ್ ಇಲ್ಲ. ನಮ್ಮ ಮುಖ್ಯ ಕಲಾವಿದರು ಕೂಡ ಅವ್ರನ್ನ ಬೆಳೆಸಬೇಕಾಗಿದೆ. ಹೊಸದಾಗಿ ಬರ್ತಕ್ಕಂಥ ಕಲಾವಿದರು ಕೂಡ ಬೆಳೆಸಬೇಕಾಗಿದೆ. ಮುಖ್ಯ ಕಲಾವಿದರುಗಳು ಜಾಸ್ತಿ ಹೆಚ್ಚು ಚಿತ್ರಗಳನ್ನು ಮಾಡಿದರೆ ಕನ್ನಡ ಚಿತ್ರ ಪ್ರೇಕ್ಷಕರು ಹೆಚ್ಚಾಯ್ತವೆ. ಹೆಚ್ಚು ಕಲಿಸ್ಬೇಕು, ಕೊಡಿ ಅಂತ ಹೇಳ್ಬೇಕು. ನೀವು ಕೂಡ ಕೊಡದೇ ಇದ್ದರೆ ಚಡಿ ಇಟ್ಟು ಕೊಡಿ. ನೀವು ಪ್ರೆಸ್ದವ್ರು ಕೂಡ ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ರಾಮಕೃಷ್ಣ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಸಾರಾ ಎಲ್ಲ ಮಾತಾಡ್ಬೇಕು, ಕಡೆ ಕೊಡ್ತಾರೆ ಅಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. 11 ಜನ ಮಾತನಾಡಿದ ಮೇಲೆ ಕೊನೆಯವನಾಗಿ 12ನೇವನಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಬಹುಶಃ ನಾನು ಅನ್ಕೊಳ್ತೀನಿ, ಈ ಪೆನ್ ಡ್ರೈವ್ 24ರಲ್ಲಿ ಯಾವುದೋ ಒಂದು ಪಿಕ್ಚರ್ ಬಿಡುಗಡೆ ಆಯಿತು. ಬಿಡುಗಡೆ ಅಲ್ಲ, ಬೇರೆ ಪೆನ್ ಡ್ರೈವ್. ಬಹುಶಃ ಕ್ಯೂರಿಯಾಸಿಟಿಗೆ ಆದರೂ ಒಂದ್ಸಲ ಈ ಪಿಕ್ಚರ್ ನೋಡ್ತಾರೆ ಜನ. ಯಾಕೆ ಏನಿದೆ ಪೆನ್ ಡ್ರೈವ್ ಎಲ್ಲರಿಗೂ ಗೊತ್ತಾಗಿದೆ, ಆದರೆ ಇದು ಈ ಚಿತ್ರದಲ್ಲಿ ಏನು ತೆಗೆದಿದ್ದಾರೆ ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ. ಅದಕ್ಕೀಗ ಮಾಧ್ಯಮದವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಯಾವ ಪೆನ್ ಡ್ರೈವು ಇದು ಬೇರೆ ಇದು ಮಾಧ್ಯಮದವರೆಗೆ ಒಂದು ಸವಾಲಾಗಿ ಕಾಣ್ತಾ ಇದೆ. ನನ್ನ ಇದರಲ್ಲಿ ನೋಡಿದೆ, ನಾನು ಟ್ರೈಲರ್ನ ಬಿಡುಗಡೆ ಮಾಡಿ ನೋಡಿದೆ. ಟ್ರೈಲರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಬಾಸ್ಟಿನ್ ಅಂತೂ ಸಂಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ನಿರ್ಮಾಪಕರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ. ಒಳ್ಳೆಯ ಒಂದು ಯಶಸ್ಸನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಭಾಳ ಸೊಗಸಾಗಿ ಹೇಳಿದ್ರು, ಭಾಳ ಊಟದ ಪ್ರಿಯ ಅಂತ ಕಾಣುತ್ತೆ, ಚೆನ್ನಾಗಿ ಊಟ ಹಾಕಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ. ಅದೆಲ್ಲ ನಿರ್ಮಾಪಕರು ನೋಡಮ್ಮ, ಇದೆಲ್ಲ ನಾವು ಹಿಂದೆ 40-45 ವರ್ಷದಿಂದ ನೋಡ್ತಾ ಇದ್ದೋ. ರಾಜ್ಕುಮಾರ್ ಅವರ ಕಂಪ್ನಿಲಿ ಆ ಊಟದ ಸಂಭ್ರಮವನ್ನು ನೀವು ಅಲ್ಲಿ ನೋಡಬೇಕಾಗಿತ್ತು. ಅದೆಲ್ಲ ಮಾಡಬೇಕಾಗಿದ್ದು ನಾವೇ. ಏನು ಮಾಡ್ತೀರಾ? ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದಾಗ ಖುಷಿ ಆಯಿತು ಅಂತ ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸಬಾಸ್ಟಿನ್ ಹೇಳಿದ್ರು ಒಂದು ಮಾತು, ನಾವು ಒಂದೇ ಶೆಡ್ಯೂಲ್ನಲ್ಲಿ ಪಿಕ್ಚರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ನಿರ್ಮಾಪಕನಿಗೆ ಅದಿರಬೇಕು. ಏನೋ ಚಟಕ್ಕೆ ತೆವರಿಗೋಸ್ಕರ ಬಂದು ಚಿತ್ರರಂಗಕ್ಕೆ ಬಂದು ಈ ಚಿತ್ರರಂಗವನ್ನು ಹಾಳು ಮಾಡೋವಂಥ ಜನ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ. ಟೈಟ್ಲ್ಗಳು ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಹೇಳೋದಕ್ಕೆ ಅಂತ ಹೇಳಿದ್ರೆ, ನಿನ್ನೆ ಪೋಸ್ಟರ್ ನೋಡಿದೆ, ಯಾವುದೋ ಒಂದು ಪೋಸ್ಟರ್. ಏನು ಟೈಟ್ಲ್? ನಾನೇ ಪೋಲಿ, ನಾನ್ ಪೋಲಿ. ಜನ ಒಳಗಡೆ ಬರ್ತಾರ? ಯಾರೋ ಬರೋ ಪಡ್ಡೆ ಹುಡುಗರು ಒಂದು 4 ಜನ ಬರ್ಬೋದು, ಬಂದು ನೋಡ್ಕೊಂಡು ಹೋಗ್ಬೋದು. ಸಂಸಾರಸ್ಥರು ಬರೋಕ್ಕಾಗತ್ತ ಆ ಟೈಟ್ಲ್ ಇಟ್ಟರೆ? ಇದು ಸಿನಿಮಾ ರಂಗ ಹಿಂಗೆ ಬಂದಿದೆ. ಇವತ್ತು ಪ್ರತಿ ವಾರ 7-8 ವಾಸಣ್ಣ ನಗ್ತಾ ಇದ್ದಾರೆ, ಚಿತ್ರರಂಗ ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ಆ ಸಂಭ್ರಮವನ್ನು ಕಂಡಂತಾರೆ ಅವರು. ಇವತ್ತು ಬೆಳಗ್ಗೆ 6-7 ಚಿತ್ರ ಬಿಡುಗಡೆ ಆಗುತ್ತೆ. ಸಾಯಂಕಾಲ ನೋಡಿದ್ರೆ ಚಿತ್ರಮಂದಿರದಲ್ಲಿ 2-3 ಚಿತ್ರ ಇರುತ್ತೆ. ಇದು ಎಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಹಿಂಗಾಯ್ತು? ನಾವ್ಯಾರು ಪ್ರೇಕ್ಷಕರನ್ನ ಒತ್ತಾಯವಾಗಿ ನಾವು ಕರ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ಬರೋಂಗೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಒಳ್ಳೆ ಚಿತ್ರಗಳನ್ನು ಮಾಡಬೇಕು. ಹಾಗಿದ್ದರೆ ಮಾತ್ರ ಪ್ರೇಕ್ಷಕ ಬರ್ತಾರೆ. ಇವತ್ತು ನೋಡಿ, ನಾನು ಮಾಲಾಶ್ರೀಯವರ ಆ ಫೈಟ್ ನೋಡಿದಾಗ ನನಗೆ ನೆನಪಾಯಿತು. ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ.
ಅದಾದಮೇಲೆ ನಾನು ಒಂದು ಪಿಕ್ಚರ್ ಮಾಡಿದೆ ಮಾಲಾಶ್ರೀ ಹಾಕ್ಕೊಂಡು. ಆಗ ಆ್ಯಕ್ಷನ್ ಹೀರೋಯಿನ್ ಅವಳು. ಅವಾಗ ಕೆ ವಿ ರಾಜು ಡೈರೆಕ್ಟ್ರು, ಮಾಲಾಶ್ರೀ ಪಿಕ್ಚರ್ ಮಾಡ್ತಾಯಿದ್ದೀನಿ, ನನಗೆ ನೀವೇ ಡೈರೆಕ್ಟ್ರು, ನೀವು ಕತೆ ಮಾಡಬೇಕು. ಯಾವ ಕತೆ ಮಾಡಬೇಕು ಹೇಳಿದ್ರು. ಇಲ್ಲ, ನನಗೆ ಸಾಂಸಾರಿಕವಾದಂಥ ಒಂದು ಸೋಷಿಯಲ್ ಪಿಕ್ಚರ್ ಮಾಡಬೇಕು, ಜನ ಅದನ್ನು ಮೆಚ್ಕೋಬೇಕು ಅಂತ ಹೇಳಿದ್ರು. ಅವ್ರು ಬೈದರು ನನಗೆ, ನಿಮ್ಗೇನಾದರೂ ಬುದ್ಧಿ ಇದೆಯೇನ್ರಿ, ಅವಳನ್ನ ಹಾಕ್ಕೊಂಡು ನೀವು ಆ್ಯಕ್ಷನು ಹೀರೋಯಿನ್ ತೊಗೊಂಬಂದ್ಬಿಟ್ಟು ಇವತ್ತು ನೀವು ಸಾಂಸಾರಿಕ ಒಂದು ಚಿತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸಾಧ್ಯನಾ, ಜನ ಒಪ್ಕೊಳ್ತಾರ ಅಂತ ಕೇಳಿದ್ರು. ಇಲ್ಲ ಸರ್, ನೀವು ಮಾಡ್ತೀರಾ, ಮಾಡಿ ಅಂದೆ. ನನಗೆ ಆ ನಂಬಿಕೆ ಇದೆ, ಮಾಡ್ತೀನಿ. ಅದೇ ಬೆಳ್ಳಿ ಕಾಲುಗ್ರ. ಇವತ್ತು ಅವರ ಒಂದು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಅವತ್ತಿನ ಮಾಲಾಶ್ರೀ ಇನ್ನೂ ಹಂಗೆ ಶಕ್ತಿಯುತವಾಗಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದಾರಲ್ಲ, ಭಾಳ ಖುಷಿ ಆಯಿತು. ಏನೇನು ಮಧ್ಯದಲ್ಲಿ ಬಂದು ಬರುತ್ತೆ ಹೋಗುತ್ತೆ, ಅವನ್ನೆಲ್ಲ ನಾವು ಮನಸ್ಸಿಗೆ ಹಾಕಬಾರ್ದು. ಆದರೆ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ, ನೀವು ಸಿನಿಮಾ ಒಂದೇ ಶೆಡ್ಯೂಲಲ್ಲಿ ಮಾಡಿದ್ದೀರಾ ವೆಂಕಟೇಶ್ ಅವರೇ, ನಾನು ನಿಮಗೊಂದು ಸಲಹೆ ಕೊಡ್ತೀನಿ. ದಯಮಾಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದಿರೋ ಅಷ್ಟೇ ಅಚ್ಚುಕಟ್ಟಾಗಿ ಈ ಚಿತ್ರನ ಬಿಡುಗಡೆ ಮಾಡಬೇಕು. ಅದು ಬಹಳ ಮುಖ್ಯ. ಯಾಕೆಂತೇಳಿದ್ರೆ ಮುಂದೆ ಯಾವ್ದು ಬರುತ್ತೆ, ಹಿಂದೆ ಯಾವ್ದು ಬರ್ಬೋದು, ಯಾರ್ಯಾರು ಬರ್ಬೋದು. ಪರಭಾಷೆಯವರು ಇವತ್ತು ಪರಭಾಷೆಯವರ ಹಾವಳಿ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ಯಾನ್ ಇಂಡಿಯಾ ಅಂತ ಬಂದು ಇವತ್ತು ಸುಮಾರು 200-250 ಚಿತ್ರಮಂದಿರಗಳಲ್ಲಿ ಪರಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ. ಗೆಳೆಯರು ಹೇಳಿದ್ರು ಒಂದು ಮಾತು, ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರೈಮ್ ಟೈಮು ಶೋಗಳು ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಅದು ಇವತ್ತಿಂದ ಇಲ್ಲ, ಅವತ್ತಿಂದನೂ ಇದೆ, ಇದೇ ಗೋಳು. ಅದಕ್ಕೆ ಏನಾದರೂ ಮಾಡಿ ಹದ್ಬಸ್ತಕ್ಕೆ ತರಬೇಕಾದ್ರೆ ಚಲನಚಿತ್ರ ವಾಣಿಜ್ಯ ಮಾಡಲಿ, ಮುಂದಾಗಬೇಕು. ನಾನು ಮೊನ್ನೆ ಕೂಡ ಮಾತಾಡಿದೆ, ಯಾರ ಜೊತೆ, ಮಲ್ಟಿಪ್ಲೆಕ್ಸು ಜ್ಯೋತಿ ಅನ್ನೋರ ಹತ್ರ ನಾನು ಮಾತಾಡಿದಾಗ ಯುದ್ಧಕಾಂಡ ಪಿಕ್ಚರು ನೀವೆಲ್ಲರೂ ನೋಡಬೇಕು. ಯುದ್ಧಕಾಂಡ ಅನ್ನೋ ಒಂದು ಪಿಕ್ಚರ್ನ ಅಜಯ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾದಂಥ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಜನ ನೋಡ್ತಾ ಇಲ್ಲ? ಇದೆಲ್ಲ ನಮ್ಮನ್ನು ಕಾಡ್ತಾ ಇದೆ. ಹಿಂದೆ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿದ್ದಾಗ ಅದಕ್ಕೂ ಮುಂಚೆ ವಾರದಲ್ಲಿ 2 ಚಿತ್ರ ಅಥವಾ 3 ಚಿತ್ರಗಳು ಮಾತ್ರ ಬಿಡುಗಡೆ ಆಗಬೇಕಾಗಿತ್ತು. ಅದಕ್ಕೊಂದು ಸ್ಕ್ರೀನ್ ಕಮಿಟಿ ಇಟ್ಟಿದ್ದೆ, ಅದಕ್ಕೆ ನಾನೇ ಚೇರ್ಮನ್ನು. ವಾರಕ್ಕೆ 2 ಪಿಕ್ಚರು, ಹಬ್ಬ ಹರಿದಿನಗಳು ಬಂದರೆ 3 ಪಿಕ್ಚರು. ಸರ್, ನಾನು ಇವತ್ತಿನ ದಿವಸ ನೋಡ್ತಾ ಇದ್ದೀನಿ 9-10 ಪಿಕ್ಚರು ಬಿಡುಗಡೆ ಆಗ್ತಾ ಇದ್ದಾರಲ್ಲ, ಇವರೆಲ್ಲ ಯಾರಿಗೋಸ್ಕರ ಪಿಕ್ಚರ್ ಮಾಡ್ತಾವ್ರೆ? ಯೂಟ್ಯೂಬ್ಗೆ ಅಥವಾ ಮಗದೊಂದಕ್ಕ ಯಾವುದಕ್ಕೆ ಮಾಡ್ತಾವ್ರೆ ಇವರು? ಸಾಯಂಕಾಲ ಶೋ ಇಲ್ಲ ಅಂತ ಹೇಳಿದ್ರೆ ಇವ್ರನ್ನೆಲ್ಲ ಯಾರು ಕರೆದಿದ್ದು ಪಿಕ್ಚರ್ ಮಾಡಬನ್ನಿ ಅಂತ? ನಾವೆಲ್ಲ ಕೂರಿಸ್ಕೊಂಡು ಹೇಳ್ತೀವಿ, ಚಿತ್ರರಂಗ ಹಿಂಗಾಗಿದೆ ನೋಡಿ, ಮುಂದೆ ಪಿಕ್ಚರ್ ಮಾಡಬೇಕಾದ್ರೆ ನೀವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾಡಬೇಕು, ನಿಮ್ಮ ಅನುಭವ ಎಷ್ಟು, ಏನೇನು ಎಲ್ಲ ಹೇಳಿ ಕೇಳಿದ್ರೆ ನೀವ್ಯಾರು ಸರ್ ನಮ್ಮನ್ನು ಕೇಳೋಕ್ಕೆ? ನಮ್ಮ ದುಡ್ಡು ನಮ್ಮ ಕಾಸು. ಏನಿರೋದು ಅವ್ರಿಗೆ? ಕೆಲವರು ಚಟಕ್ಕೋಸ್ಕರ ಬರ್ತಾರೆ, ಇನ್ನು ಕೆಲವರು ತಿವ್ರಿಗೋಸ್ಕರ ಬರ್ತಾರೆ. ಇಂತಹ ನಿರ್ಮಾಪಕರು ಇವತ್ತು ಬಂದು, ಅದಕ್ಕೆ ನಿರ್ದೇಶಕರು ಕೂಡ ಅವ್ರ ಜೊತೆನೇ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದಷ್ಟು ಆಸೆ ಹುಟ್ಟಿಸ್ತಾರೆ. 7 ವಲಯ ಇದೆ, ಎಲ್ಲ ವಲಯದಲ್ಲೂ ಬಂದು ಡಿಸ್ಟ್ರಿಬ್ಯೂಷನ್ ತಗೊಂಡು ಹೋಗ್ತಾರೆ. ಟಿ ವಿ ರೈಟ್ಸ್ ಇಷ್ಟಕ್ಕೆ ಹೋಗುತ್ತೆ. ಎಲ್ಲಿ ಹೋಗ್ತಾ ಇದೆ ಟಿ ವಿ ರೈಟ್ಸು? ಟಿ ವಿ ರೈಟ್ಸ್ ಹೋಗಿದ್ದೇನೆ ನಾನು ನೋಡಲಿಲ್ಲ. ಟಿ ವಿ ರೈಟ್ಸು ನಾನೊಂದು ಟಿ ವಿ ರೈಟ್ಸ್ ಸೇಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಯಾವೊಬ್ಬ ನಿರ್ಮಾಪಕನು ಕೂಡ 2-3 ವರ್ಷದಿಂದ ಯಾರೂ ಬಂದು ನನ್ನ ಹತ್ರ ಹೇಳಿಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನಿಜವಾಗಿ ನಾನು ವೆಂಕಟೇಶ್ ಅವ್ರನ್ನ ಮೆಚ್ಕೊಳ್ತೀನಿ. ನಾನು ಅವ್ರದ್ದೊಂದು ಪಿಕ್ಚರ್ ನೋಡಿದೆ, ಬೇಲಿ ಹೂಗಳು ಆ ಒಂದು ಈ ಫಿಲಮ್ ಫೆಸ್ಟಿವಲ್ನಲ್ಲಿ ನೋಡಿದೆ. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಅಂದ್ಕೊಂಡಿದ್ದು ಈ ಚಿತ್ರಕ್ಕೆ ಏನಾದರೂ ಪ್ರಶಸ್ತಿ ಬರ್ಬೋದು ಅವರಿಗೆ ಅಂತ ಹೇಳ್ಬಿಟ್ಟು. ಆದರೆ ಏನೋ ಗೊತ್ತಿಲ್ಲ, ಆಯ್ಕೆ ಸಮಿತಿ ಬಿಟ್ಟಿದ್ದು. ಅವರು ಏನು ತೀರ್ಮಾನ ತಗೊಂಡಿದ್ದರು? ಬೆಸ್ಟ್ ಫಿಲಮ್ ಅಲ್ಲ, ನಮಗೆ ಕೊಡೋದನ್ನು ಕೊಡಬೇಕಾಗಿತ್ತು. ಅದಕ್ಕೆ ಆಗಲೇ ಏನಾದರೂ ಬೆಸ್ಟ್ ಫಿಲಮ್ ಆದರೂ ಬಂತಲ್ಲ, ನಿಮ್ಮ ಹೇಳಿಕೆ ನೋಡ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ವೆಂಕಟೇಶ್ವರ್ ಯಾವತ್ತೂ ಕೂಡ ಚಿತ್ರರಂಗವನ್ನು ಅವಲಂಬನೆ ಮಾಡಿಕೊಂಡೇ ಅದರ ಮೇಲೆ ಅವರು ತಮ್ಮ ಎಲ್ಲ ವ್ಯವಹಾರಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಮುಂದೆನೂ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ.
ಹಾಗಾಗಿ ನಿಮ್ಮ ಈ ಚಿತ್ರತಂಡಕ್ಕೆ ನಾಯಕ ನಟಿಯರು ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ವಿಶೇಷವಾಗಿ ಸಬಾಸ್ಟಿನ್ ಒಬ್ಬ ನಿಷ್ಠಾವಂತ ನಿರ್ಮಾಪಕ ಹಾಗೆ ನಿರ್ದೇಶಕ. ಇವತ್ತು ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ನಾನು ಮನಸಾರೆ ಹಾರೈಸ್ತೇನೆ. ಇದಕ್ಕೆ ನಿಮಗೆ ಮಾಧ್ಯಮದ ಮಿತ್ರರು ಆಗಲಿ ಹೇಳಿದಾಗೆ ಅವ್ರು ಯಾವತ್ತೂ ಕೂಡ ನಮ್ಮ ಜೊತೆ ಇರ್ತಾರೆ. ಒಳ್ಳೆಯ ಚಿತ್ರಗಳನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗೆಲ್ಲ ಅವರು ಯಾವತ್ತೂ ಕೂಡ ಇದ್ದದ್ದನ್ನು ಇದ್ದಾಗೆ ಹೇಳಬೇಕಾಗಿರೋದು ಅವ್ರ ಧರ್ಮ. ಅದನ್ನು ಕೆಲವು ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ಏನೋ ಸಂದರ್ಭ ಏನೇನೋ ಆಗಿರ್ಬೋದು. ಆದರೆ ನಾವು ನಿಮ್ಮ ಮೇಲೆ ಅವಲಂಬನೆ ಆಗಿದ್ದೀವಿ ನಿರ್ಮಾಪಕರು. ನಿಮ್ಮ ಪ್ರೋತ್ಸಾಹ ಈ ಚಿತ್ರಕ್ಕೆ ಅತ್ಯಗತ್ಯ. ಆ ಕೆಲಸ ನೀವು ಮಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಮತ್ತು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಶುಭವನ್ನು ಇಲ್ಲಿ ಹಾರೈಸ್ತಾ ಈ ಚಿತ್ರ ಯಶಸ್ವಿಯಾಗಲಿ. 50ನೇ ದಿನನೋ 100ನೇ ದಿನನೋ ಹೋದರೆ ಮತ್ತೊಮ್ಮೆ ಸೇರುವಂಥ ಕೆಲಸ ನಾವೆಲ್ಲ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಅಲ್ಲ, ನೀವು ಗೊತ್ತಿಲ್ಲದೆ ಇರ್ಬೋದು. ನಿಮಗೆ ರಾವಣ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯಿತು, ಹಿಂದಿ ಪಿಕ್ಚರ್. ನಮ್ಮಲ್ಲಿ ಒಂದು ಸಿಸ್ಟಮ್ ಇತ್ತು, ಯಾವುದೇ ಪರಭಾಷೆ ಚಿತ್ರ 7 ವಾರ, ಯಾವುದೇ ಪರಭಾಷೆ ಚಿತ್ರ ಬೆಂಗಳೂರಲ್ಲಾಗಲಿ ಇಡೀ ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳ ಮೇಲೆ ಬಿಡುಗಡೆ ಆಗಬಾರ್ದು ಅನ್ನೋ ಒಂದು ಸಂಧಾನವನ್ನು ನಾವು ಅವ್ರು ಮಾಡ್ಕೊಂಡಿದ್ದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಯಾವುದೇ ಕನ್ನಡ ಚಿತ್ರ ತಮಿಳ್ನಾಡಲ್ಲಿ ಹೋಗಲ್ಲ, ಕೇರಳದಲ್ಲಿ ಹೋಗಲ್ಲ, ಬಾಂಬೆಲಿ ಹೋಗಲ್ಲ, ಮತ್ತೊಂದು ಕಡೆ ಹೋಗಲ್ಲ, ಆಂಧ್ರ ಹೋಗೋದಿಲ್ಲ, ಬಿಡುಗಡೆ ಮಾಡಲ್ಲ ಅವರು. ಅಲ್ಲಿ ಜನ ನೋಡೋರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡಿದ್ವು, ನಮಗೆ ಕಷ್ಟ ಆಗುತ್ತೆ ಅಂತ 27 ಚಿತ್ರಮಂದಿರಗಳಲ್ಲಿ 4 ಪ್ರಿಂಟ್ ಹಾಕ್ಕೊಂಡು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ನು ಷರತ್ತು ಹಾಕ್ಕೊಂಡು ನಾವು ಮಾಡ್ಕೊಂಡು ಬಂದಿದ್ದೆವು. ರಾವಣ ಅನ್ನೋ ಒಂದು ಪಿಕ್ಚರ್ ಬಿಡುಗಡೆ ಆದಾಗ ಸುಮಾರು 3 ಚಿತ್ರಮಂದಿರಗಳಲ್ಲಿ ಅವರು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು. ಆವಾಗ ನಮಗೂ ಅವ್ರಿಗೂ ಘರ್ಷಣೆ ಆಯಿತು. ಘರ್ಷಣೆ ಆದ ಸಂದರ್ಭದಲ್ಲಿ ನೀವು ಅವತ್ತು ನೋಡಿದರೂ ಇಲ್ವೋ ಗೊತ್ತಿಲ್ಲ, ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಓಡ್ತಾ ಇತ್ತು ಅವಾಗ ರೀಲು. ಎಲ್ಲ ಚಿತ್ರಮಂದಿರಗಳು, ಅಪ್ಸರಾ ಟಾಕೀಸ್ ಒಂದು ಬಿಟ್ಟು ಇಡೀ ಚಿತ್ರಮಂದಿರಗಳ ಎಲ್ಲ ರೀಲ್ನ ತಗೊಂಬಂದು ನಾವು ಫಿಲ್ಮ್ ಚೇಂಬರಲ್ಲಿ ಇಟ್ಕೊಂಡಿದ್ದು. ಶೋನೇ ಇಲ್ಲ. ರಾತ್ರಿ ಅಲ್ಲಿಗೆ ಹೋದು ಅಪ್ಸರಾ ಟಾಕೀಸ್ಗೆ ಅಲ್ಲಿ ಎತ್ಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಒಂದು ಮಾತು ಹೇಳಿದ್ರು, ಸರ್ ರಾತ್ರಿ 11:15 ಗಂಟೆ ಬಕ್ರೀದ್ ಹಬ್ಬ ಇದು ನಡೀತಾ ಇದೆ, ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಮತಿಯ ಗಲಭೆ ಪ್ರಾರಂಭ ಆಗಿಬಿಡುತ್ತೆ. ದಯಮಾಡಿ ನೀವು ಒಂದು ಕೆಲಸ ಮಾಡಿ, ನನ್ನ ಮೇಲೆ ನಂಬಿಕೆ ಇಡಿ, ನಾಳೆ ಯಾವ ಶೋನೂ ಇರೋದಿಲ್ಲ, ಆ ಥರ ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಆ ಥರ ಮಾಡಿದ್ರು. ಕೊನೆಗೇನಾಯಿತು, ಕಾರ್ಪೆಟ್ ಬಾಡಿ ಅದು ಬಿಡುಗಡೆ ಮಾಡಿತ್ತು ರಿಲಯನ್ಸ್. ಅವ್ರೇನು ಮಾಡಿದ್ರು ಗೊತ್ತಾ? ಇರಿ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. CCL ಕೋರ್ಟ್ಗೆ ಹೋದ್ರು. ನೀವು ಹೇಳ್ತೀರಾ ನಾವು ಎಷ್ಟು ಕಟ್ಟಿದ್ದೀವಿ ಹೇಳಿ ಇಲ್ಲಿವರೆಗೂ CCI ಕೋರ್ಟ್ಗೆ? 1.5 ಕೋಟಿ ರೂಪಾಯಿ ಇಲ್ಲಿವರೆಗೂ ನಾವು ಪೆನಾಲ್ಟಿ ಕಟ್ಟಿದ್ದೀವಿ. ಲಾಯರು ಅವ್ರದ್ದು ಕೋರ್ಟ್ ಫೀಸ್ ಎಲ್ಲ ಸರಿ ಇನ್ನೂ ನಡೀತಾ ಇದೆ. ಅವತ್ತು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಅವತ್ತೇನಾದರೂ ನಮ್ಮವರು ನಮ್ಮ ಮಾತು ಕೇಳಿದರೆ, ಹಾಗೇನ ಯಾವಾಗ ಪ್ರೆಸಿಡೆಂಟ್ ಇದ್ರು, ಇನ್ನೊಬ್ರು ಇದ್ರು, ನಮ್ಮ ಮಾತು ಕೇಳಿದರೆ, ಸರ್ 3 ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗಿದೆ, ದಯವಿಟ್ಟು 3 ಥಿಯೇಟ್ರ್ ಕೊಡಿ ಅವ್ರಿಗೆ ಅಂತ ನಾವು ಬೇಡ್ಕೊಂಡು ಕೊನೆಗೆ ಅವ್ರು ಮಾಡಲಿಲ್ಲ. ಕೊನೆಗೆ ಇವತ್ತಿನ ಈ ಪರಿಸ್ಥಿತಿಗೆ ಅವರು ನಮ್ಮವರೇ ಕಾರಣ. ಇದನ್ನು ನಿಮ್ಗೆ ಹೇಳ್ಬೇಕಾಗುತ್ತೆ. ನಾನು ಹೇಳಿದ ಅದೆಲ್ಲ ಪೋಸ್ಟರ್ಗಳು, ಬೇರೆ ಭಾಷೆಯ ಪೋಸ್ಟರ್ಗಳು ಕೂಡ ನಮ್ಮೆಲ್ಲ ಗೋಡೆಗಳ ಮೇಲೆ ರಾಜಿಸ್ತಿದ್ದಾರೆ ಸರ್. ಈಗಾಗಲೇ ಅದನ್ನು ಭಾಳಷ್ಟು ಸಾರಿ ತಮಿಳ್ನಾಡಿಗೆ ಹೇಳಿದ್ಮೇಲೆ ತೆಲುಗಿನವ್ರು ಎಲ್ಲರೂ ಬದಲಾವಣೆ ಮಾಡಿದ್ರು. ಮತ್ತೆ ಅದೇ ವ್ಯವಸ್ಥೆಯಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ನಮಗೆ ಕೇಳೋಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಡ ಬರುತ್ತೆ. CC ವ್ಯಾಪಾರಕ್ಕೆ, ಯಾವುದೇ ವ್ಯಾಪಾರವನ್ನು ಭಾರತದಲ್ಲಿ ಯಾವುದೇ ವ್ಯಕ್ತಿ ಎಲ್ಲಿ ವ್ಯಾಪಾರ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸಬಾರ್ದು. ಇದು ಬಂದಾಗ ನಾವೇನು ಮಾಡಬೇಕು? ತಡೆಯೋಕ್ಕಾಗ್ತಾ ಇಲ್ಲ ಕೋರ್ಟು. ಈ ಪರಿಸ್ಥಿತಿಯಲ್ಲಿ ನಾವಿದ್ರೆ ಕಾಣಿಸಲ್ಲ, ಅದಕ್ಕೆ ಭರ್ಜರಿ ಊಟ ಅಂತ ಹೇಳಿದ್ದು. ಬಾಡಿ ಫುಲ್ಲು ಇದೆ. ಈ ಕಡೆ ಸರ್, ವೆಂಕಟೇಶ್ ಸರ್, ಈ ಕಡೆ ಲಯನ್ ಅವ್ರ ತೋರಿಸೋಣ ಕಾಣ್ತಿಲ್ಲ ನೋಡಿ. ಇಲ್ಲ ಹಿಂದೆ
ಡ್ಯಾಮೇಜರ್